ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರ ವಿಚಾರಗಳನ್ನು ನಮ್ಮ ಮೂಗಿನ ನೇರಕ್ಕೆ ಅರ್ಥೈಸಿಕೊಂಡು ಓದುತ್ತಾ ಹೋದರೆ ಖಂಡಿತವಾಗಿಯೂ ಅವು ನಮಗೆ ದಾರಿ ತಪ್ಪಿಸ್ತವೆ. ನಮ್ಮ ಮೂಗಿನ ನೇರಕ್ಕೆ ಅಲ್ಲದೆ ಅಂದಂದಿನ ಶರಣರ ವಚನಗಳು ಮತ್ತು ಅಂದಿನ ಇತಿಹಾಸ ಇವೆರಡೂ ಸ್ಪಷ್ಟವಾಗಿ ನಾವು ಅರ್ಥ ವಹಿಸಿಕೊಂಡಾಗ ಮಾತ್ರ ವಚನಗಳು ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಒಂದು ವಚನವನ್ನು ಹಿಡ್ಕೊಂಡು ಒಂದು ಸಾಲನ್ನು ಹಿಡ್ಕೊಂಡು ವಚನವನ್ನು ಅಳಿತಾ ಹೋದರೆ ಅಥವಾ ವಚನದ ಅರ್ಥವನ್ನು ತಿಳಿತಾ ಹೋದರೆ ಖಂಡಿತವೇ ನಾವು ಪೆಗ್ಗಿ ಬೀಳುವುದರಲ್ಲಿ ಅನುಮಾನಗಳೇ ಇಲ್ಲ. ವಚನಗಳು ನಮಗೆ ಅರ್ಥ ಆಗಬೇಕಾದ್ರೆ ಮೊದಲು ಶರಣರು ಯಾವುದರ ಕುರಿತು ಅವರು ಪ್ರತಿಭಟಿಸಿದರು, ಯಾವುದಕ್ಕಾಗಿ ಹಂಬಲಿಸಿದರು, ಅವರ ಮನಸ್ಸು ಹೇಗಿತ್ತು, ಅವರ ಚಟುವಟಿಕೆಗಳು ಹೇಗಿದ್ದವು ಅನ್ನುವ ಇತಿಹಾಸವನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಇತಿಹಾಸವನ್ನು ತಿಳಿದುಕೊಳ್ಳದೆ ನಾವು ಇತಿಹಾಸವನ್ನು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಈ ಎಲ್ಲ ಇತಿಹಾಸವನ್ನು ಸಮಗ್ರವಾಗಿ ಗಮನಿಸಿದಂಥ, ಓದಿದಂಥ, ಗ್ರಹಿಸಿದಂಥ ಅಪ್ಪ ಬಸವಣ್ಣವರು ಇತಿಹಾಸವನ್ನು ನಿರ್ಮಿಸಕ್ಕೆ ಸಾಧ್ಯ ಆಯಿತು. ಈಗ ಒಂದು ವಚನ ಬಹಳಷ್ಟು ಕಡೆ ಕನ್ಫ್ಯೂಸ್ ಆಗುತ್ತೆ, ನಮಗೆ ಗೊಂದಲಕ್ಕೆ ಈಡು ಮಾಡ್ತದೆ, ಅದರ ಸ್ಪಷ್ಟತೆ ನಮಗೆ ಅರಿವಾಗೋದಿಲ್ಲ ಅಂತ ಬಹಳ ಜನ ಹೇಳ್ತಿರ್ತಾರೆ. ಹೊಲಸು ತಿಂಬುವನೇ ಹೊಲೆಯ ಹೀಗೆ ಹೇಳ್ತಾರೆ, ಕೊಲುವನೇ ಮಾದಿಗ. ಹೌದಲ್ಲಪ್ಪ ಅಂತ ಅನಿಸ್ತದೆ ನಮಗೆ ಒಂದೊಂದ್ಸಲ. ಆದರೆ ಅವರ ಆಶಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಕೇವಲ ಇದೊಂದು ವಚನವನ್ನು ಓದಿದರೆ ಸಾಲದು. ಅದಕ್ಕೆ ಸಂಬಂಧಪಟ್ಟ ಹಲವಾರು ವಚನಗಳಿವೆ. ಆ ವಚನಗಳನ್ನು ಓದ್ತಾ ಓದ್ತಾ ವಿಷಯ ಸ್ಪಷ್ಟತೆ ನಿಮಗೆ ಅರಿವಾಗ್ತದೆ. ವಚನಗಳಲ್ಲಿ ಬಳಸ್ತಕ್ಕಂಥ ಭಾಷೆಯಲ್ಲಿ ಬಳಸುವಂಥ ಪ್ರಶ್ನಾರ್ಥಕ ಚಿಹ್ನೆಗಳು, ಆಶ್ಚರ್ಯಕರ ಚಿಹ್ನೆಗಳು, ಫುಲ್ ಸ್ಟಾಪ್ಗಳು, ಕಾಮ ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಬಹುಶಃ ಇವು ಮೂಲ ಪ್ರತಿಯಿಂದ ನಮಗೆ ಬರೆದುಕೊಳ್ಳುವಾಗ ಸಹಜವಾಗಿ ತಪ್ಪಿ ಹೋಗಿರುವ ಅಥವಾ ಅವನ ಮರೆತು ಬಿಟ್ಟಿರುವ ಅಥವಾ ಅದನ್ನು ನಗಣ್ಯ ಮಾಡಿರುವಂಥ ಸಾಧ್ಯತೆಗಳಿವೆ. ಹಾಗಾಗಿ ವಚನಗಳಲ್ಲಿ ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಉದ್ದಕ್ಕೆ ಓದಿದರೆ ಒಂದು ಅರ್ಥ ಆದರೆ ಚಿಹ್ನೆಗಳ ಸಮೇತ ಓದಿದರೆ ವಚನ ಅರ್ಥ ಆಗುವ ರೀತಿಯೇ ಬೇರೆ ಇದೆ. ಕೊಲುವನೇ ಮಾದಿಗ ಹೊಲಸು ತಿಂಬನೆ ಹೊಲೆಯ, ಕುಲವೇನು ಆವದಿರ ಕುಲವೇನು, ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ಇದು ಓದಿದಾಗ ಹೌದಲ್ಲ, ಕೊಲುವನೇ ಮಾದಿಗ, ಯಾರು ಕೊಲ್ತಾರ ಅವರು ಮಾದಿಗರು, ಯಾರು ಹೊಲಸು ತಿಂತಾನೋ ಹೊಲೆಯ ಅಂತನ್ನುವ ಇಂಟರ್ಪ್ರಿಟೇಷನ್, ಇದನ್ನ ಅನೇಕ ಜನ ಪಟ್ಟಭದ್ರ ಮಠಾಧೀಶರು, ಪಟ್ಟಭದ್ರ ಶಕ್ತಿಗಳು ಇವನ ನಮ್ಮ ತಲೆಯೊಳಗೆ ತುಂಬತಾನೇ ಇವೆ. ನಮಗೇನಾಗಿಬಿಟ್ಟಿದೆ ಅಂದರೆ ಕೊಲ್ವನು ಮಾದಗ ಆಗ್ತಾನಪ್ಪ, ಯಾರು ಹೊಲಸು ತಿಂತಾನೋ ಹೊಲಿ ಅದನ್ನ ನೋಡಿ. ಅವತ್ತು ನಾವು ಈ ವಚನವನ್ನು ಓದುವಾಗ ಇದಕ್ಕೆ ಪೂರಕವಾಗಿರಬಹುದಾದ ಅಥವಾ ಈ ವಿಚಾರದ ಸ್ಪಷ್ಟತೆ ಅರಿವಿಗೆ ಬರಬೇಕಾದ್ರೆ ಇನ್ನೂ ಕೆಲವು ವಚನಗಳನ್ನು ಓದಬೇಕಾಗ್ತದೆ. ಇನ್ನೂ ಕೆಲವು ವಚನಗಳು ಓದದೆ ನಾವು ಸ್ಪಷ್ಟತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೊಂದು ಕಡೆ ಮಾತು ಬರುತ್ತೆ ನೋಡಿ, ಹೊಲೆಯೊಳಗೆ ಹುಟ್ಟಿ ಕುಲವನ್ನರಸುವೆ, ಹೊಲೆಯೊಳಗೆ ಹುಟ್ಟಿ ಕುಲವನ್ನರಸುವೆ, ಸಪ್ತಧಾತು ಸಮಂ ಪಿಂಡಂ ಸಮಯೂನಿ ಸಮುದ್ಭವಂ. ನಾವೆಲ್ಲರೂ ಉದಯವಾದದ್ದು ಕೂಡ ತಾಯಿಯ ಉದರದ ಮೂಲಕನೇ, ತಂದೆ ಮತ್ತು ತಾಯಿಗಳ ಸಂಸರ್ಗದಿಂದ ನಾವೆಲ್ಲ ಹುಟ್ಟಿದ್ದು. ಅದಕ್ಕೆ ಬಸವಣ್ಣವ್ರು ಹೇಳಿದ್ದು, ಬಂದ ಯೋನಿಯನ್ನರಿದು ಸಲಹೆಯನ್ನ ತಂದೆ. ನೋಡಿ ಎಷ್ಟು ಬಸವಣ್ಣವರು ತಲಸ್ಪರ್ಶಿಯಾಗಿ ನಮ್ಮನ್ನ ಹೇಳ್ತಾರೆ, ಎಷ್ಟು ವಿವರಣಾತ್ಮಕವಾಗಿ, ಎಷ್ಟು ಸ್ಪಷ್ಟಾತ್ಮಕವಾಗಿ ನಮಗೆ ನಮ್ಮ ಮುಂದೆ ಇತಿಹಾಸವನ್ನ, ನಮ್ಮ ಮುಂದಿನ ನಮ್ಮ ಜೈವಿಕ ವಿಧಾನವನ್ನ ಹೇಗೆ ತಿಳಿಸಿಕೊಡ್ತಾರೆ. ಆದರೆ ಇವತ್ತಿನ ದಿನಮಾನಗಳಲ್ಲೂ ನಾನು ಜೈವಿಕನೇ ಅಲ್ಲ ಅಂತಕ್ಕಂಥ ವ್ಯಕ್ತಿಗಳಿದ್ರೆ ಮತ್ತು ಬೇರೆ. ಹೊಲೆಯೊಳಗೆ ಹುಟ್ಟಿ ಕುಲವನ್ನರಸುವೆ, ತಾಯಿ ತಂದೆಯ ಮೂಲಕನೇ, ಪಿಂಡದ ಮೂಲಕ ನಾವು ಹೊರಗಡೆ ಬಂದು ತಾನೆ. ಎಲ್ಲವೋ ಮಾತಂಗಿಯ ಮಗ ನೀನು, ಸತ್ತುದ ನೆಳೆಬಬ ಎತ್ತಣ ಹೊಲೆಯ. ನೋಡಿ ಮತ್ತೆ ಅಲ್ಲಿ ಹೊಲೆಯ ಅಂತಂದ್ರೆ ಕೊಲ್ಲುವನು ಮಾದಿಗ, ಹೊಲಸು ತಿಂಬನು ಹೊಲೆಯ ಅಂತ ಅಲ್ಲಿ ಹೇಳಿದ್ರೆ, ಇಲ್ಲಿ ಏನ್ ಹೇಳ್ತಾರೆ ಇದರಲ್ಲಿ ಅಂದ್ರೆ ಸತ್ತುದ ನೆಳೆಬಬ ಎತ್ತಣ ಹೊಲೆಯ. ನೋಡಿ ನಿಜವಾದ ಹೊಲೆಯ ಅಂದ್ರೆ ಸತ್ತು ಎಳ್ಕೊಂಡ್ಬರ್ತಾನ, ಅವನು ಹೊಲೆಯನಲ್ಲ. ಹೊತ್ತು ತಂದು ನೀವು ಕೊಲ್ಲುವಿರಿ. ಯಾರು ಹೊತ್ತು ತಂದು ಕೊಲ್ಲೋರು? ಅವಾಗ ಯಾರಿದ್ರು? ಕೊಲ್ಲುವಂತ ಶಕ್ತಿ ಈ ತಳವರ್ಗದ ವ್ಯಕ್ತಿಗಳಿಗೆ, ಮಾದಿಗರು ಅಥವಾ ಹೊಲಿಯರಿಗಿತ್ತ ಸಾಧ್ಯ ಇಲ್ಲ. ಅವತ್ತವರು ಊರ ಹೊರಗಿರೋರು, ಬಟ್ಟೆ ಕೂಡ ಆಗ್ತಿರಲಿಲ್ಲ, ಸರಿಯಾದ ಆಹಾರವನ್ನು ಕೂಡ ಅವರು ತಿಂತಿರಲಿಲ್ಲ. ಸತ್ತದ್ದನ್ನು ಎಳ್ಕೊಂಡು ಹೋಗಿ ಅವ್ರು ತಿಂತಿದ್ರು ಅಷ್ಟೇ. ಯಾರದೋ ಮನೆಯಲ್ಲಿ ಆಕಸ್ಮಿಕವಾಗಿ ಸತ್ತಿದ್ರೆ, ಪ್ರಾಣಿ ಸತ್ತಿದ್ರೆ ಅದನ್ನು ಎಳ್ಕೊಂಡು ಹೋಗಿ ಅದನ್ನು 4-8 ದಿನಗಳವರೆಗೂ ತಿನ್ನುವರು. ನಾನಿದನ್ನ
ನಿಜಕ್ಕೂ ಗಮನಿಸಿದ್ದೇನೆ, ನಾನು ಇದನ್ನು ನೋಡಿದ್ದೇನೆ. ಆ ಕಾರಣಕ್ಕಾಗಿ ವಚನ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಹೊಲೆಯೊಳಗೆ ಹುಟ್ಟಿ ಕುಲವ ನರಸುವೆ, ಎಲ್ಲವೋ ಮಾತಂಗಿಯ ಮಗ ನೀನು. ಮಾತಂಗಿಯ ಮಗ ನೀನು ಎಲ್ಲಿರ್ತಿದ್ದೀನು? ಸತ್ತುದ ನೆಳೆಬವ ಎತ್ತಣ ಹೊಲೆಯ. ನೋಡಿ, ಚೆನ್ನಾಗಿದೆ ಈ ಪದ, ಈ ವಾಕ್ಯ. ಸತ್ತುದ ನೆಳೆಬವ ಎತ್ತಣ ಹೊಲೆಯ. ಸತ್ತುದು ಎಳ್ಕೊಂಡು ಹೋಗ್ತಾನೆ ಅವನು, ಹೊಲೆಯಲ್ಲ. ಹೊತ್ತು ತಂದು ನೀವು ಕೊಲ್ಲುವಿರಿ. ಹೊತ್ತು ತಂದು ಕೊಲ್ಲೋರು ಯಾರಾಗಿದ್ರು? ವೇದಗಳನ್ನ, ಶಾಸ್ತ್ರಗಳನ್ನ, ಆಗಮಗಳನ್ನ, ಪುರಾಣಗಳನ್ನ ಯಾರು ಓದಿದ್ರು ಅವ್ರು ಹೊತ್ತು ತಂದು ಕಲ್ತಿದ್ರು. ಅವ್ರು ಯಾಕೆ ಹೊತ್ತು ತಂದು ಕಲ್ತಿದ್ರು? ಅವರು ಅವತ್ತು ಯಜ್ಞಯಾಗಗಳನ್ನ ಮಾಡ್ತಿದ್ರು. ಯಜ್ಞಯಾಗಗಳಿಗೆ ಯಾವುದನ್ನು ಅರ್ಪಣೆ ಕೊಡ್ತಿದ್ರು? ಈ ಪಶು ಪ್ರಾಣಿಗಳನ್ನೇ ಅರ್ಪಣೆ ಕೊಡ್ತಿದ್ರು. ಆಗ ಇವರು ಬರೇ ಸತ್ತದ್ದನ್ನು ತಿನ್ನತಕ್ಕಂಥವ್ರು. ಹೊತ್ತು ತಂದು ಕೊಲ್ಲೋರು ಯಾರಾಗಿದ್ರು? ಅದನ್ನೇ ಬಸವಣ್ಣವ್ರಿಗೆ ಹೇಳ್ತಾರೆ, ಹೊತ್ತು ತಂದು ನೀವು ಕೊಲ್ಲುವಿರಿ. ಶಾಸ್ತ್ರವೆಂಬುದು ಹೋತಿಂಗೆ ಮಾರಿ, ವೇದವೆಂಬುದು ನಿಮಗೆ ತಿಳಿದು. ವೇದದ ಮೂಲ ಅರ್ಥನೇ ನಿಮಗೆ ಆಗಿಲ್ಲ. ಶಾಸ್ತ್ರವೆಂಬುದು ಹೋತಿಗೆ ಮಾರಿದೆ ನೀವು. ನಮ್ಮ ಕೂಡಲ ಸಂಗನ ಶರಣರು ಕರ್ಮ ವಿರಹಿತರು. ಅವ್ರು ಯಾವುದೇ ಕೆಟ್ಟ ಕೆಲಸಗಳನ್ನ ಮಾಡದಿರ್ತಕ್ಕಂಥವ್ರು, ಶರಣ ಸನ್ನಿಹಿತರು. ಅವರು ಶರಣತ್ವವನ್ನ ಮೈಗೂಡಿಸಿಕೊಂಡವರು, ಎಲ್ಲರ ಬಗ್ಗೆ ಪ್ರೇಮ, ಕರುಣೆ, ಪ್ರೀತಿ ಇತ್ಯಾದಿಗಳನ್ನ ಇಟ್ಟುಕೊಂಡವರು ಅವರು. ಹಾಗಾಗಿ ಅವರು ಅನುಪಮ ಚರಿತ್ರರು. ಶರಣರು ಅನುಪಮ ಚರಿತ್ರಿದ್ದಾರೆ. ಅವರಿಗೆ ಹೇಳಲು ಪ್ರತಿ ಇಲ್ಲವೋ, ಅವರು ಯಾರಂತ ಅವರ ಬಗ್ಗೆ ಸ್ಪಷ್ಟತೆಯಿಂದ ಹೇಳಬೇಕಾದ್ರೆ, ಇನ್ನೊಂದು ಉದಾಹರಣೆ ತೋರಿಸ್ಬೇಕಾದ್ರೆ ಸಾಧ್ಯ ಇಲ್ಲ. ಹಾಗಿದ್ದಾರೆ ಅವರು. ಆ ಕಾರಣಕ್ಕಾಗಿ ಅವರು ಹೊಲಿಯರಲ್ಲ. ಆ ಕಾರಣಕ್ಕೆ ಇದನ್ನ ಇಟ್ಕೊಂಡು ಮೇಲಿನ ವಚನವನ್ನು ನೋಡೋಣ. ಕೊಲ್ಲುವನೇ ಮಾದಿಗ. ಇಲ್ಲಿ ಪ್ರಶ್ನೆ ಮಾರ್ಕ್ ಹಾಕಿ. ಕೊಲ್ಲುವನೇ ಮಾದಿಗ. ಮಾದಿಗ ಪೂರ್ತಿ ಪಾಪ ಜೀವಸತ್ವ ಇಲ್ಲದಂತೆ ಬದುಕ್ತಕ್ಕಂಥ ವ್ಯಕ್ತಿ ಕೊಲ್ಲಿಕ್ಕೆ ಸಾಧ್ಯನಾ? ಹೊಲಸು ತಿಂಬನೆ ಹೊಲೆಯ. ಪಾಪ ಅವನಿಗೇನಿತ್ತ ಆ ಸಂದರ್ಭದಲ್ಲಿ? ಆತನಿಗೆ ಬೇರೆ ಅಗ್ರಹಾರಗಳಲ್ಲಿ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ನಗರದ ಬೀದಿಗಳಲ್ಲಿ ತಿರುಗಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಂತ ಆತನ ಪರಿಗಣನೆ ಕೂಡ ಮಾಡಲಿಲ್ಲ. ಆ ಮನುಷ್ಯ ಹೊಲಸು ತಿನ್ಲಿಕ್ಕೆ ಸಾಧ್ಯನಾ? ಹಾಗಾದ್ರೆ ಹೊಲಸು ಯಾರು ತಿಂತರು? ಕುಲವೇನೋ ಅವಧಿರ ಕುಲವೇನೋ. ನೋಡಿ ಏನು ಕೇಳ್ತಾರೆ. ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು. ಇವರು ಸಕಲ ಜೀವಾತ್ಮರಿಗೆ ಲೇಸ ಬಯಸ್ತಕ್ಕಂಥವ್ರು, ಎಲ್ಲರ ಸೇವೆಯನ್ನು ಮಾಡ್ತಕ್ಕಂಥವ್ರು. ಇವರು ಕುಲಜರ ಹೊರತಾಗಿ ಇವರು ಹೊಲಸು ತಿನ್ಲಿಕ್ಕೆ ಸಾಧ್ಯನಾ? ಇವರು ಕೊಲ್ಲಿಕ್ಕೆ ಸಾಧ್ಯನಾ? ಯಜ್ಞ ಯಾಗಗಳಿಗೆ ಕೊಲ್ಲುವಂಥವರು ಅವರು ಆ ಪದಗಳಿಂದ ಕರೆಯಬಹುದೇ ವಿನಃ ಇವರಿಗೆ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕನ್ನ ಮಾತನ್ನ ಬಸವಣ್ಣವರು ಇಲ್ಲಿ ಹೇಳ್ತಾರೆ. ಇದಕ್ಕೆ ಪೂರಕವಾದಂಥ ಇನ್ನೊಂದು ವಚನವನ್ನು ಕೂಡ ನಾವು ಗಮನಿಸಬಹುದು. ಹೊಲೆಯ ಹೊಲೆಯ ಎಂದಡೆ ಒಲೆಯ ರಂತಪ್ಪರಯ್ಯ. ಇದು ಅಂಬಿಗರ ಚೌಡಯ್ಯನವ್ರ ವಚನ. ಹೊಲೆಯ ಹೊಲೆಯ ಒಲೆಯ ಅಂತೀರಿ. ಒಲೆಯ ಅಂದ್ರೆ ಎಂತಿರ್ತಾರೆ ಅವರು ಅಂದ್ರೆ, ಊರ ಹೊರಗೆ ಕೇರಿಲ್ಲಿರುವವನು ಹೊಲೆಯೇನೆ. ಅವರೇ ಪ್ರಶ್ನೆ ಮಾಡ್ತಾರೆ. ಹೊರಗಡೆ ಹೊರಗಿರ್ತಲ್ಲ ಅವನು ಹೊಲೆಯನ? ಊರೊಳಗಿಲ್ಲವೇ ಹೊಲೆಯ? ಊರೊಳಗೇನು ಹೊಲೆ ಇಲ್ಲ ಅನ್ನತ? ತಾಯಿಗೆ ಬೈದವನೇ ಹೊಲೆಯ. ಯಾರಿಗೆ? ತಾಯಿಗೆ ನಿಂದೆ ಮಾಡ್ತಾನ, ಟೀಕೆ ಮಾಡ್ತಾನ, ಯಾರಿಂದ ಜನನವಾಗಿ ಆಕೆಗೆ ಅಪಚಾರವನ್ನ ಬಯಸ್ತಕ್ಕಂಥ ಮನಸ್ಸು ಇಟ್ಕೊಂಡದನ, ಆತನ ಹೊಲೆಯ. ಆಮೇಲೆ ತಂದೆಗೆ ಎದುರುತ್ತರ ಕೊಡ್ತಕ್ಕಂಥ ವ್ಯಕ್ತಿ ಇರ್ತಾನಲ್ಲ, ಆತ ಹೊಲೆಯ ಆಗ್ತಾನೆ. ನಡೆಯುವವರ ದಾರಿಗೆ ಮುಳ್ಳು ಹಚ್ಚಿದವನು ಹೊಲೆಯ. ನಡುವವರ ದಾರಿಗೆ ಒಳ್ಳೆ ಸನ್ಮಾರ್ಗದಲ್ಲಿ ಸಾಕ್ತಕ್ಕಂಥ ವ್ಯಕ್ತಿಗಳಿಗೆ ಅಡಚಣೆಯನ್ನು ಉಂಟು ಮಾಡ್ತಾನಲ್ಲ, ಆತ ನಿಜವಾದ ಹೊಲೆಯ. ಮನಸ್ಸಿನಲ್ಲಿ ಬೇರೆಯವರ ಹೆಂಡತಿಗೆ ಬಯಸ್ತಕ್ಕಂಥ ವ್ಯಕ್ತಿ ಇರ್ತಾನ, ಆತ ಹೊಲೆಯ ಅಂತ ಇದು ತುಂಬಾ ಸುದೀರ್ಘವಾದ ವಿವರಣೆಯನ್ನು ಕೊಡ್ತಾ ಕೊನೆಗೆ ಇಂಥವರಿಗೆ ಪಡ ಹೊಡಿಬೇಕಂತ ಅಂಬಿಗರ ಚೂರು ಹೇಳ್ತಾನೆ. ಹಾಗಾಗಿ ಹೊಲೆಯ ಅಂತ ಅನ್ನೋದು ಜಾತಿಯಿಂದ ಬರ್ತಕ್ಕಂಥಲ್ಲ, ಅದೊಂದು ಪ್ರವೃತ್ತಿ, ಅದೊಂದು ಗುಣ. ಈ ಗುಣ, ಈ ದುಷ್ಟ ಗುಣ, ಈ ಕೆಟ್ಟತನ ಯಾರಲ್ಲಿದೆಯೋ ಆತನೇ ಹೊಲೆಯ ಹೊರತು ನಾವು ಇತ್ತೀಚಿನ ದಿನಗಳಲ್ಲಿ ಮಾಡಿಕೊಂಡಂತ ಹೊಲೆಯ ಅಂದ್ರೆ ಇವರು, ಮಾದಿಗ ಅಂದ್ರೆ ಇವರು, ಅಂಬಿಗರ ಅಂದ್ರೆ ಇವರು, ಮಹದೇಸರು ಅಂದ್ರೆ ಇವರು ಅಂತ ಏನ್ ಮಾಡ್ಕೊಂಡಿದ್ವಲ್ಲ, ಇದು ತಪ್ಪು ಅನ್ನುವಂಥ ಮಾತುಗಳನ್ನ ಶರಣರು ಇಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಜೊತೆಗೆ ಈ ವೃತ್ತಿಗಳು ಜಾತಿಗಳಾದವು ನೋಡಿ. ಮಡಿವಾಳನೆಂಬನೆ ಮಾಚಯ್ಯನ, ಕಕ್ಕಯ್ಯನೆಂಬನೆ ಡೋಹಾರನೆಂಬನೆ ಕಕ್ಕಯ್ಯನ, ಆರುವನೆಂದರೆ ಕೂಡಲ ಸಂಗಮ ದೇವನ್ನ ನಗುವನಯ್ಯ ಅನ್ನುವ ಮಾತುಗಳ ಮೂಲಕ, ಈ ವೃತ್ತಿಗಳ ಮೂಲಕನೇ ಈ ಜಾತಿಗಳು ಸೃಷ್ಟಿಯಾಗಿರು ಅನ್ನುವ ಮಾತನ್ನ ಅಪ್ಪ ಬಸವಣ್ಣವರು ಇಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಹಾಗಾಗಿ ಹೊಲೆಯ ಆಗಿರ್ಬೋದು, ಮಾದಿಗೆ ಆಗಿರ್ಬೋದು ಇತ್ಯಾದಿ ಈ ಜಾತಿಯನ್ನ ಹೆಸರಿಸಿ ಹೇಳ್ತಕ್ಕಂಥ ಈ ಪದಗಳಿವೆಲ್ಲ ಇವರಷ್ಟೇ ಕೆಟ್ಟದ್ದು ಮಾಡ್ತಾರೆ ಅಂತಕ್ಕಂಥ ಮನೋಭಾವ ಇದೆಯಲ್ಲ, ಈ ಮನೋಭಾವದಿಂದ ನಾವು ಹೊರಗಡೆ ಬರಬೇಕಾಗಿದೆ. ಏನವರು ಅಂತಂದನ್ನ ನಮಗೆ ನಾವೇ ಉತ್ತರ ಕಂಡುಕೊಂಡು ಸ್ಪಷ್ಟತೆಯಿಂದ ಬದುಕಬೇಕಾಗಿದೆ. ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ
ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.